ಅತ್ತ ಚಿತ್ತಾಪುರದ ಪಥಸಂಚಲನ ವಿಚಾರದ ಚಿತ್ತ ಈಗ ಕೋರ್ಟ್ ಅಂಗಳದಲ್ಲಿದೆ. ಕೋರ್ಟ್ ಸೂಚನೆಯಂತೆ ನಾಳೆ ಬೆಂಗಳೂರಿನಲ್ಲಿ ಶಾಂತಿ ಸಭೆ ನಡೆಯಲಿದೆ. ಈ ವಿವಾದದ ನಡುವೆ ಯಾದಗಿರಿ ಜಿಲ್ಲೆಯ ಕೆಂಬಾವಿಯಲ್ಲಿ ಕೇಸರಿ ಕಹಳೆ ಪಥಸಂಚಲನ ಸಕ್ಸಸ್ ಕಂಡಿದೆ. ಇನ್ನು ಫೈನಲ್ ಆಗದ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ. ನಾಳೆ ಶಾಂತಿ ಸಭೆಯಲ್ಲಿ ಪಥಸಂಚಲನದ ಭವಿಷ್ಯ ನಿರ್ಧಾರ. ಯಾದಗಿರಿಯಲ್ಲಿ ಶಾಂತಿಯುತವಾಗಿ ನಡೆದ ಪಥಸಂಚಲನ. ಆರ್ಎಸ್ಎಸ್ ಪರೇಡ್ ವಿಷಯ ಈಗ ಸಾಕಷ್ಟು ವಿವಾದ ಸೃಷ್ಟಿ ಮಾಡಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಥಸಂಚಲನ ಮಾಡುವ ವಿಚಾರ ಕೋರ್ಟ್ನಲ್ಲಿದ್ದು, ಹೈಕೋರ್ಟ್ ಆದೇಶದಂತೆ ನಾಳೆ ಬೆಂಗಳೂರಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಗುತ್ತಿದೆ. ಸಭೆಯಲ್ಲಿ ಆರ್ಎಸ್ಎಸ್ ಪರ ಅರ್ಜಿದಾರ ಅಶೋಕ್ ಪಾಟೀಲ್ ಸೇರಿ 5 ಜನರಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ. ಹೈಕೋರ್ಟ್ ಯಾವಾಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡುತ್ತೋ ನಾವು ಕೂಡ ಅಂದೇ ಚಿತ್ತಾಪುರದಲ್ಲಿ ಪರೇಡ್ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಯುವ ಘಟಕದ ರಾಜ್ಯಾಧ್ಯಕ್ಷ ಸಂತೋಷ್ ಪಾಳ ಹೇಳಿದ್ದಾರೆ. ನಮಗೆ ಭೀಮ್ ಆರ್ಮಿ ಅವರಿಗೆ ನೋಟಿಸ್ ಕೊಟ್ಟಿಲ್ಲ, ಡಿಸಿ ಅವರು ಕೊಟ್ಟಿಲ್ಲ ನಮ್ಗೆ ನೋಟಿಸ್. ಸೊ ಹಾಗಾಗ್ಬಿಟ್ಟು ನಾವು ಬೆಂಗಳೂರು ನಡೆಯುವಂತ ಶಾಂತಿ ಸಭೆಗೆ ನಾವು ಹೋಗ್ತಾ ಇದ್ದೀವಿ. ನಾವು ನಿನ್ನೆ ಡಿಸಿ ಮೇಡಮ್ ಅವ್ರಿಗೆ ಮಾತಾಡಿದಾಗ ಡಿಸಿ ಮೇಡಮ್ ಅವ್ರು ನಮಗೆ ಹೇಳೋದು ಏನು ಹೈಕೋರ್ಟ್ ಅಲ್ಲಿ ಏನ್ ಪೆಟಿಷನರ್ ಆರ್ಎಸ್ಎಸ್ ನವರಿಗೆ ಮಾತ್ರ ಅಲ್ಲಿ ಇನ್ವೈಟ್ ಮಾಡಿವ ಅಂತ ಡಿಸಿ ಮೇಡಮ್ ಅವರು ಹೇಳುತ್ತಾರೆ. ಚಿತ್ತಾಪುರ ಪಥಸಂಚಲನ ಫೈಟ್ ನಡೀತಾ ಇದ್ರೆ, ಇತ್ತ ಯಾದಗಿರಿ ಜಿಲ್ಲೆಯ ಸಿರುಪುರ ತಾಲೂಕಿನ ಕೆಂಬಾವಿ ಪಟ್ಟಣದಲ್ಲಿ ಭವ್ಯವಾಗಿ ಆರ್ಎಸ್ಎಸ್ ಪಥಸಂಚಲನ ನಡೆಯಿತು. ಕೆಂಬಾವಿ ಪುರಸಭೆ ಕಚೇರಿ ಮುಂಭಾಗದ ಖಾಸಗಿ ಸ್ಥಳದಿಂದ ವಿವಿಧ ಮಾರ್ಗದಲ್ಲಿ 4 ಕಿಲೋಮೀಟರ್ ವರೆಗೂ ಪರೇಡ್ ನಡೆಸಲಾಯಿತು. ಗಣವೇಷಧಾರಿಗಳು ಪರೇಡ್ ನಡೆಸಿದ್ರು. ಪಥಸಂಚಲನ ವೇಳೆ ದೇಶಭಕ್ತಿ ಮೇಳೈಸಿತ್ತು. ಎಲ್ಲೆಡೆ ಭಾರತ್ ಮಾತಾ ಕಿ ಜೈ ಎಂಬ ಘೋಷ ಕೇಳಿ ಬಂದಿತ್ತು. ಗಣವೇಷಧಾರಿಗಳ ಮೇಲೆ ದೇಶಭಕ್ತರು ಪುಷ್ಪ ಮಳೆಯನ್ನೇ ಹರಿಸಿದ್ರು. ಜೆಸಿಬಿ ಮೂಲಕ ಪುಷ್ಪ ಅರ್ಪಿಸಿದ್ರು. ಪೊಲೀಸ್ ಪರೇಡ್ಗೆ 350ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಯಾದಗಿರಿ ಎಸ್ಪಿ ಪೃಥ್ವಿ ಶಂಕರ್ ಅವರ ನೇತೃತ್ವದಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸಿತ್ತು. ನಿರೀಕ್ಷೆಯಂತೆ ಶಾಂತಿಯುತವಾಗಿ ಕೆಂಬಾವಿಯಲ್ಲಿ ಪಥಸಂಚಲನದ ಪರೇಡ್ ನಡೆಯಿತು. ಶ್ರೀಕಾಂತ್ ಬಿರಾಳ ಜೊತೆ ನಾಗಪ್ಪ ಮಾಲಿ ಪಾಟೀಲ, ಗ್ಯಾರಂಟಿ ನ್ಯೂಸ್, ಯಾದಗಿರಿ.